ಇದು ಏನು ಸರ್ 113 ರೌಂಡ್ಸ್ ಆಫ್ ಕೀಮೋಥೆರಪಿ 103 ಕೀಮೋಥೆರಪಿ. ಅದರಲ್ಲಿ ಹೆಂಗಾಗಿದ್ದು ಅಂದರೆ 103 23 ಕೀಮೋಥೆರಪಿ 1 ಮಂತಲ್ಲಿ ಕೊಟ್ಟರು, ಅಲ್ಲೇ ಅಡ್ಮಿಟ್ ಮಾಡಿಸ್ಕೊಂಡು. ಇದರಲ್ಲಿ ತುಂಬ ಸೈಡ್ ಎಫೆಕ್ಟ್ ಆಯಿತು ಸರ್. ಕೇಳೇ ಕೈ ಹಿಡ್ಕೋತಾ ಇದ್ದೀನಿ, ಏನು ಗುಂಡಿಗೆ ಇರಬೇಡ ನಿಮ್ಮದು. ಬಟ್ ನಿಜವಾಗ್ಲೂ ಹೇಳ್ತೀನಿ, ನಾವು ಡಾಕ್ಟ್ರು ಯಾವ ಕಡೆಯಿಂದ ದೇವರಾಗಿ ಬಂದರೆ ನಂಗೆ ಗೊತ್ತಿಲ್ಲ. ಬಟ್ ಅಲ್ಲಿರೋ ಇವಾಗವರೆಗೂ ನಾನು ನೆನೆಸ್ಕೊತೀನಿ. ಆಮೇಲೆ ಅಲ್ಲಿ ಹೋದ್ಮೇಲೆ ಅವ್ರಂದರು ಹಿಂಗೆ ಅಂತ. ನಾನು ಅಂದೆ, ಇಷ್ಟೊಂದೆಲ್ಲ ಇವ್ರು ಧೈರ್ಯ ಕೊಡಬೇಕಾದ್ರೆ ನಾನು ಇವ್ರ ಜೊತೆ ನಿಂತ್ಕೊಂಡೆ, ನಾನು ಸಾಥ್ ಕೊಡೋಣ, ಯಾಕೆ ಬಿಡಬೇಕು ಅಂದ್ಬಿಟ್ಟು ಅವ್ರ ಜೊತೆ ನಾನು ನಿಂತ್ಕೊಂಡೆ. ಸೊ ಎಮೋಷ್ನಲಿ ಜೊತೆಗೆ ಮೆಂಟಲಿ ಹೆಂಗಿತ್ತು ಆ ಕೀಮೋ ಎಲ್ಲ ತೊಗೋತಾ ಇದ್ದಿದ್ದು ಫೇಸು? ಬಿಕಾಸ್ ಯಾರೋ ಸರ್ವೈವರ್ ಇವತ್ತಿಗೆ ನಿಮ್ಮ ಜರ್ನಿ ರಿಲೇಟ್ ಮಾಡ್ಕೋಬೋದು, ಕ್ಯಾನ್ಸರ್ ಪೇಷಂಟ್ಸ್ಗಳು ನೋಡ್ತಾ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ನೋಡ್ತಾ ಇರ್ಬೋದು. ಅಶ್ಮೀರ್, ನಾನು ಹೇಳ್ತೀನಲ್ಲ, ಲೈಕ್ ಅದು ಹೆಂಗಿತ್ತು ಅಂದರೆ ನನಗೆ ಐ ವಾಸ್ ಕಂಪ್ಲೀಟ್ಲಿ ಝೀರೋ ಇನ್ ಮೈಂಡ್. ಲೈಕ್ ನನಗೇನು ಗೊತ್ತಿಲ್ಲ ಕ್ಯಾನ್ಸರ್ ಅಂದರೆ ಏನು ಅಂತ. ದಟ್ಸ್ ಅ ರೀಸನ್ ಐ ಕೇಮ್ ಔಟ್, ಐ ಥಿಂಕ್. ಯಾಕಂದರೆ ನನಗೆ ಏನಾನ ಅದ್ರ ಬಗ್ಗೆ ಗೊತ್ತಿತ್ತು, ಇಲ್ಲ ಏನಾದ್ರು ತುಂಬ ನಾಲೆಜ್ ಆಗಿ ಇತ್ತಿತ್ತು ಅಂದರೆ ನಾನು ಕ್ವಶನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಯಿದ್ದೆ ಡಾಕ್ಟ್ರಿಗೆ, ಹಿಂಗೆ ತೊಗೊಂಡ್ರೆ ಹೆಂಗೆ, ಹಂಗೆ ತೊಗೊಂಡ್ರೆ ಹೆಂಗೆ ಅಂತ. ಬಟ್ ನನಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಲಕ್ಕಿಲಿ ಐ ಆಮ್ ಝೀರೋ ನಾಲೆಜ್ ಅಬೌಟ್ ಕ್ಯಾನ್ಸರ್. ಇದರಿಂದ ಏನಾಯಿತು, ಐ ವಾಸ್ ಸ್ಟ್ಯಾಂಡಿಂಗ್ ವಿತ್ ಡಾಕ್ಟರ್. ಯಾರೋ ಬಂದರು, ಇಲ್ಲೋಗಿ ಏನದು ಇದು ಕುಡೀರಿ, ಏನದು ಕಷಾಯ ಕುಡೀರಿ, ಅಲ್ಲೋಗಿ ಇಲ್ಲೋಗಿ ಅಂತೆಲ್ಲ 1000 ಜನ ಹೇಳಿದ್ರು. ಬಟ್ ನಾನು ಒಂದೇ ಮಾತಂದೆ, ಡಾಕ್ಟ್ರ್ ಜೊತೆ ನಿಂತ್ಕೊಂಡಿನಿ, ಡಾಕ್ಟ್ರ್ ಏನು ಹೇಳ್ತಾರೋ ಅದೇ ಕೇಳೋದು. ಆಫ್ಟರ್ ಕಂಪ್ಲೀಟಿಂಗ್ ಮೈ ಟ್ರೀಟ್ಮೆಂಟ್ ವಾಟ್ ಎವರ್ ಯು ಸೇ ನಾನು ತಗೊತೀನಿ ಅಂತ. ವೆರಿ ನೈಸ್. ಅಷ್ಟೇ ಆಗಿದೆ. ಆಮೇಲೆ ಇದರಲ್ಲಿ ಸೈಡ್ ಎಫೆಕ್ಟ್ ತುಂಬ ಆಯಿತು. ನೀ ಇಷ್ಟು ದಪ್ಪ ಆಗೋಯ್ತು, ಐ ಆಮ್ ನಾಟ್ ಏಬಲ್ ಟು ವಾಕ್, ಐ ಕುಡಂಟ್ ವಾಕ್, ಆ್ಯಂಡ್ ಹಿಂದೆಗಡೆ ಸ್ಪೈನ್ ಪೇಯ್ನ್ ಬಂದಿತ್ತು. ಆ ಪೇಯ್ನಲ್ಲೇ ತುಂಬ ಜನ ಸಾಯೋದಂತೆ. ತುಂಬ ಜನ ಸಾಯ್ತಾರಂತೆ ಸ್ಪೈನ್ ಪೇಯ್ನ್ಗೆ. ಅವ್ರು ಅದೇ ಹೇಳಿದ್ದು. ಆಮೇಲೆ ಒಂದು ಹೆವಿ ಪೇಯ್ನ್ ಬಂದಿತ್ತು. ಹೆಂಗೆ ಅಂದರೆ, ನೀವು ಇವಾಗ ಮುಂದೆ ಇದ್ದೀರಾ ಅಂದರೆ ನೀವು ಮಾತಾಡಲೇಬಾರ್ದು, ಟಿ ವಿ ಓಡಬೇಕು, ಟಿ ವಿ ಓಡಲೇಬಾರ್ದು, ನಾನು ಮಲಗೋಕ್ಕೂ ಆಗಬಾರ್ದು. ಆ ಥರ ಸ್ಪೈನು ಅಷ್ಟು ಪೇಯ್ನ್ ಬಂದಿತ್ತು. ಹಾಟ್ ಬ್ಯಾಗ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ, ನನ್ನ ಕಲರ್ಗೆ ರೆಡ್ ಕಲರ್ ಬಾಡಿ ಕಾಣಿಸ್ತಾ ಇತ್ತು, ಅಷ್ಟು ಹಾಟ್ ಬ್ಯಾಗ್ ಕೊಡ್ತಾಯಿದ್ರು ಸ್ಪೈನ್ ಪೇಯ್ನ್ಗೆ. ಆಮೇಲೆ ನಮ್ಮ ಅಕ್ಕ ಹೋಗ್ಬಿಟ್ಟು ನೆಕ್ಸ್ಟ್ ಡೇ ಕೇಳಿದ್ರು, ಏನಾಯ್ತು ಸರ್, ಏನಾಯಿತು ಹಿಂಗೆ ಅಂತ. ಬಿಕಾಸ್ ನೈಟಲ್ಲಿ ಇದಾಗಿದೆ ಇನ್ಸಿಡೆಂಟ್ಸ್ ಎಲ್ಲ. ನಮ್ಮ ದೊಡ್ಡಕ್ಕ ಬೇರೆ, ನನ್ನ ಬ್ಯಾಡ್ ಲಕ್ಕಿಗೆ ಅವಳೇ ಬಂದಿದ್ದಾಳೆ, ದೊಡ್ಡಕ್ಕ. ಮೊದಲೇ ಸೆಂಟಿಮೆಂಟು. ಅವು ಬಂದ್ಬಿಟ್ಟು ರೂಮಲ್ಲಿ ಹೋಗ್ಬಿಟ್ಟು ಪಾಪ ಟಾಯ್ಲೆಟ್ ಹೋಗಿ ಅಳ್ತಾವಳೆ, ಅಯ್ಯೋ ಅಮ್ಮ ಹಿಂಗೆಲ್ಲ ಅಳ್ತೀವಿ, ಇದು ಮಾಡ್ತಾವನೆ ಅಂತ. ಇನ್ನು ನೈಟಲ್ಲಿ ಮನೆಯಿಂದ ಅಲ್ಲಿ ಬರೋಕ್ಕಾಗಲ್ಲ. ಆಮೇಲೆ ನೋಡಿದ್ರೆ ನಾನು ವಾಕಿಂಗ್ ಮಾಡಬೇಕು ಅಂತ ಇದ್ದೀನಿ, ಬಿಡ್ತಾಯಿಲ್ಲ. ಯಾಕೆ ಅಂದರೆ, ನಾನು ರೈಟಲ್ಲಿ ಒಬ್ಬರು ಟಿಕೆಟ್ ತೊಗೊಂಬಿಟ್ಟು ಲೆಫ್ಟಲ್ಲಿ ಒಂದು ರೂಮಲ್ಲಿ ಟಿಕೆಟ್ ತೊಗೊಂಬಿಟ್ಟದೆ ಕ್ಯಾನ್ಸರಿಂದ. ಇನ್ನೀಚೆ ಹೋದರೆ ಇನ್ನೂ ಶೂಟ್ ಆಗುತ್ತೆ ಅಂತ. ಅಲ್ಲಿ ಇದ್ದಿದ್ದು ಡ್ಯೂಟಿ ಡಾಕ್ಟರ್ಸ್ ಎಲ್ಲ ಬಂದು ಮಾತಾಡಿಸಿ ಅಳ್ತಾ ಇದ್ದೀನಿ, ನೆಗಿತಾ ಇದ್ದೀನಿ, ನನಗೆ ಗೊತ್ತಾಗ್ತಾಯಿಲ್ಲ ಏನಾಗ್ತಾಯಿದೆ ಅಂತ. ದೆನ್ ನೆಕ್ಸ್ಟ್ ಡೇ ಅಕ್ಕ ಬಂದ್ಬಿಟ್ಟು ಹೋಗಿ ಡಾಕ್ಟ್ರನ್ನ ಕೇಳಿದ್ರು ಏನಾಯ್ತು ಅಂತ. ನಮ್ಮ ಅಕ್ಕಾಗ ಆಮೇಲೆ ಹೇಳಿದ್ರಂತೆ, ನಿನ್ನ ತಮ್ಮ ಎಲ್ಲಿಗೆ ಹೋಗಿ ಬೆಲ್ ಮಾಡಿಬಿಟ್ಟು ವಾಪಸ್ ಬಂದಿದ್ದಾನೆ, ಈ ಪೇಯ್ನಲ್ಲಿ ತುಂಬ ಜನ ಸಾಯ್ತಾರೆ, ಬಟ್ ಸಮ್ಮು ಈಸ್ ಸರ್ವೈವ್ಡ್ ಬಿಕಾಸ್ ಆಫ್ ಈಸ್ ಫಿಟ್ನೆಸ್ ಲೆವೆಲ್ ಅಂತ ಹೇಳಿದ್ರಂತೆ. ಆಮೇಲೆ ಐ ಡಿಂಟ್ ಗೆಟ್ ಎನಿ ಪೇಯ್ನ್. ಆವಾಗೆ ಡಾಕ್ಟರ್ ಹರಿಮೆನನು, ಪ್ರಸಾದ್ ನಾರಾಯಣು ಮತ್ತು ಡಾಕ್ಟರ್ ರಾಘವೇಂದ್ರ ಇವರೆಲ್ಲ ಬಂದ್ಬಿಟ್ಟು ಟಾಪ್ ಡಾಕ್ಟರ್ಸ್ ಆಂಕಾಲಜಿ. ಡಾಕ್ಟರ್ ರಾಘವೇಂದ್ರ ಅವರು ಪೇಯ್ನ್ ಆ್ಯಂಡ್ ಪ್ಯಾಲಿಕ್. ಏನನ್ನ ಈ ಸ್ಪೈನಲ್ಲಿ ಈ ಕ್ಯಾನ್ಸರ್ ಪೇಷಂಟ್ ಅವ್ರದ್ದೆಲ್ಲ ಮುಂದೆ ಒಂದು ಪಿಕ್ಚರ್ ಅಂದರೆ, ಹಿಂದೆಗಡೆಯಿಂದ ಸಪೋರ್ಟ್ ಕೊಡೋದು ಪೇಯ್ನ್ ಆ್ಯಂಡ್ ಪ್ಯಾಲಿಕ್. ನಮಗೆಷ್ಟು ಪೇಯ್ನ್ ಬಂದಿದೆ, ಇದೆಲ್ಲ ಎವ್ರಿ ಸೆಕೆಂಡಿಗೆ ಬರುತ್ತಂತೆ ಪೇಯ್ನ್, ಎವ್ರಿ ಸೆಕೆಂಡಿಗೆ ಶೂಟ್ ಆಗುತ್ತಂತೆ ಪೇಯ್ನ್. ಇದು ಬಂದು ಔಟ್ ಡಿಪಾರ್ಟ್ಮೆಂಟ್. ಆಮೇಲೆ ಅವ್ರು ಬರೋದು 5 ನಿಮಿಷ ಲೇಟ್ ಆಯಿತು. ನನಗೆ ಗೊತ್ತಿರಲಿಲ್ಲ. ನಾನು ಇದ್ಕೊಂಡು, ಏನು ಡಾಕ್ಟ್ರಿಗೆ ಏನು ಟೈಮ್ ಸೆನ್ಸ್ ಇಲ್ವಾ, ಬರಬೇಕು ಇದು ಅಂತ. ಯಾಕಂದರೆ ಬೆಳಗ್ಗೆ 8:30ವರೆಗೂ ಡಾಕ್ಟ್ರು ಬರೋಲ್ಲ, ಮೇಯ್ನ್ ಡಾಕ್ಟ್ರು. ಆಮೇಲೆ ನೋಡಿದ್ರೆ ಬಂದೇ ಇಲ್ಲ ಅವರು, 5 ನಿಮಿಷ ಲೇಟ್ ಆಯಿತು. ಇಲ್ಲ ಬಾಸ್, ಬಂದೆ ಬಾಸ್, ಏನು ಬಾಸ್ ನಿಮ್ಗೆ ಗೊತ್ತಾಗಲ್ಲ, ನಿಮ್ಗೇನು ಟೈಮು ನಿಮ್ಗೆ ಗೊತ್ತಾಗಲ್ಲ ಅಂತ. ನಾನು ಪಾಪ ಡಾಕ್ಟ್ರಿಗೆಲ್ಲ ಬೈತಾಯಿದ್ದೀನಿ. ಇವಾಗವರೆಗೂ ನನಗೆ ಒಂಥರ ಬೇಜಾರಾಗತ್ತದು. ಅವ್ರಂದರು, ಇವಾಗ ಏನೂ ಆಗೋಲ್ಲ, ಸುಮ್ಮನೆ ಬಂದಿದ್ದೀನಲ್ಲ ಅಂದ್ಬಿಟ್ಟು ಅವಾಗ ಪೇಯ್ನ್ ಕಿಲ್ಲಿಂಗ್ದು ಇಂಜೆಕ್ಷನ್ ಕೊಟ್ಟರು ಅವರು. ನನಗೆ ಗೊತ್ತಿಲ್ಲ ಯಾವ್ಯಾವ ಇಂಜೆಕ್ಷನ್ಸ್ಗಳು ಅಂತ ನಂಗೆ ಗೊತ್ತಿರಲಿಲ್ಲ. ಆಮೇಲೆ ಅಂದರೆ, ಇವಾಗ ನನಗೆ ಯಾವುದೂ ಕೀಮೋ ಕೊಡಬೇಡಿ, ಐ ವಾಂಟ್ ಟು ಸ್ಲೀಪ್, ಯಾಕಂದರೆ ಹೋಲ್ ನೈಟ್ ಮಲಗಿಲ್ಲ ಅಂತ. ಹಿಂಗೆ ಮಲ್ಕೊಂಡವನು ಅಲ್ಲಿಗೂ ಡಾಕ್ಟ್ರ್ ಕೇಳಿದೆ, ಸರ್ ಮತ್ತೆ ಪೇಯ್ನ್ ಬರಲ್ಲ ಬಾಸ್, ಈ ಟ್ಯೂಬ್ ಒಂದು ಕೈಯಲ್ಲಿ ಕೊಟ್ಟಿದ್ದೀನಿ, ಹಿಡ್ಕೊಂಡು ಹೊಡಿ, ನಿನ್ನ ಪೇಯ್ನ್ ಬಂತು ಅಂದರೆ ಆಟೋಮೆಟಿಕ್ಕಾಗಿ ಪೇಯ್ನ್ ಕಿಲ್ಲರ್ ಡ್ರಾಪ್ ಆಗುತ್ತೆ ಅದು ಅಂತ ಅವ್ರು ಹಂಗಂತ ಹೇಳಿದರು. ಬಟ್ ಲಕ್ಕೀಲಿ ಅವತ್ತಿಂದ ಇವತ್ತವರೆಗೂ ಐಮ್ ಹ್ಯಾಪಿ. ಇದಾದಮೇಲೆ ನೆಕ್ಸ್ಟ್ ಮಂತು ಅವ್ರು ಅಂದರು, ಬೋನ್ ಮ್ಯಾರೋ ಎಲ್ಲ ಮಾಡಾದ್ಮೇಲೆ, ಗಿರೀಶ್ ಯು ಕ್ಯಾನ್ ಗೋ ಹೋಮ್ ಅಂದರು. ಮನೆಗೆ ಹೋಗಿ ನೀನು ಇಲ್ಲ ಅಡ್ಮಿಂಟ್ ಆಗಬೇಡ, ಅಡ್ಮಿಂಟ್ ಆದಷ್ಟು ನೀನು ತುಂಬ ಇನ್ಫೆಕ್ಷನ್ ಜಾಸ್ತಿ ಆಗ್ಬೋದು, ಬೆಟರ್ ಯು ಗೋ ಹೋಮ್, ಆರಾಮಾಗಿ ನೀನು ಒಬ್ಬನೇ ಇರ್ತೀಯ, ಹಿಂಗೆ ನಿನಗೂ ಒಂಥರ ಮೈಂಡ್ ಚೇಂಜ್ ಆಗುತ್ತೆ ಅಂತ ಅವ್ರ ಮನೆಗೆ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ರು. ನೆಕ್ಸ್ಟ್ ಮಂತ್ ಕಂಪ್ಲೀಟ್ಲಿ ಟ್ಯಾಬ್ಲೆಟ್ ಮೆಡಿಕೇಷನಲ್ಲಿದ್ದೆ. 3rd ಮಂತ್ ಅಗೇನ್ ಕೀಮೋ, 20 ಕೀಮೋ. ನಾನೇನು ಮಾಡ್ತಾಯಿದ್ದೆ ಅಂದರೆ, ನನಗೊಂದು ಸ್ವಲ್ಪ ಹುಚ್ಚಿತ್ತು.
ಸ್ಯಾಟರ್ಡೆ ಸಂಡೇ ಬಂದೆ ಅಂದರೆ ಹೊರಗಡೆ ಹೋಗ್ಬಿಡ್ತಾಯಿದ್ದೆ ನಾನು. ಅದಕ್ಕೆ ಏನು ಮಾಡ್ತಾಯಿದ್ದೆ, ವೆನ್ನೆಸ್ಡೇಯಿಂದ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಸಂಡೇವರೆಗೂ ಮುಗಿಸ್ತಾಯಿದ್ದೆ. ಸೊ ಬೆಟರ್ ಐ ಕಾಂಟ್ ಗೋ ಎನಿವೇರ್ ಅಂತ. ಆಮೇಲೆ ಇದಾಗಿದ್ದ ತಕ್ಷಣ 43 ಕಿಮೋ ಆಯಿತು. ದೆನ್ ಡಾಕ್ಟರ್ ಅಂದರು, ಯಾಕೆ ನೀನು ಕೆಲ್ಸಕ್ಕೆ ಹೋಗ್ತಾ ಇಲ್ಲ? ಅದಂದೆ, ಸರ್ ನಾನು ಹಿಂಗಿದ್ದೀನಿ, ಹೆಂಗೆ ಸರ್ ಕೆಲ್ಸಕ್ಕೆ ಹೋಗಲಿ? ಇಲ್ಲ ನೀನು ಹೋಗ್ಬೋದು, ಯಾರು ಹೇಳಿದ್ದು ನೀನು ಕೆಲ್ಸಕ್ಕೆ ಹೋಗ್ಬಾರ್ದು ಅಂತ? ಹೋಗು ಅಂದರು. ಎಷ್ಟು ಧೈರ್ಯ ಕೊಟ್ಟರು ಅಂದರೆ, ಲೈಕ್ ಒಬ್ಬನೇ ಗಾಡಿ ಓಡಿಸ್ಕೊಂಡು ಆರ್ ಟಿ ನಗರಿಂದ ಜೆ ಪಿ ನಗರ್ ಬರ್ತಾಯಿದ್ದೆ. 6 ಗಂಟೆಯಿಂದ 12 ಗಂಟೆವರೆಗೂ ಕೆಲಸ ಮಾಡ್ತಾಯಿದ್ದೆ. 12 ಗಂಟೆಯಿಂದ 2 ಗಂಟೆಗೆ ಮತ್ತೆ ಆರ್ ಟಿ ನಗರ್ ಹೋಗ್ತಾಯಿದ್ದೆ ಊಟ ಮಾಡಿ. ಅಲ್ಲಿಂದ ಮತ್ತೆ ಯಲಹಂಕಕ್ಕೆ ಹೋಗ್ತಾಯಿದ್ದೆ ಒಬ್ಬನೇ ಕಾರ್ ಓಡಿಸ್ಕೊಂಡು ಕೀಮೋ ಹಾಕ್ಸ್ಕೊಬರೋಕ್ಕೆ. ಅಯ್ಯೋ ಏನು ಸರ್? ಫಸ್ಟ್ ಮಂತ್ 23, ಸೆಕೆಂಡ್ ಮಂತ್ ರೆಸ್ಟ್, ಥರ್ಡ್ ಮಂತ್ 23, 20, ಫೋರ್ತ್ ಮಂತ್ ರೆಸ್ಟ್, ಫಿಫ್ತ್ ಮಂತ್, ಹೀಗೆ ಆಲ್ಟರ್ನೇಟ್ ಮಂತ್ಸ್ ಮಾಡಿಕೊಂಡು ಏನು ಮಾಡಿದ್ರು 10 ಮಂತ್ಸ್ವರೆಗೂ ನನ್ನ ಟ್ರೀಟ್ಮೆಂಟ್ ಇತ್ತು. ಯಾವಾಗ ನನ್ನ ರೆಸ್ಟ್ ಇತ್ತೋ, ಯಾವಾಗ ನಮ್ಮ ಬರೀ ಮೆಡಿಕೇಷನ್ ತೊಗೊಬೇಕಾಯ್ತು, ಆವಾಗ ಏನು ಮಾಡಿದೆ ಅಂದರೆ ಐ ಕಾಂಟ್ ಫೈಟ್. ಬಟ್ ನನ್ನ ಡ್ರೀಮ್ ಏನಿದೆ, ಐ ಶುಡ್ ಫೈಟ್ ಬ್ಯಾಕ್ ಇನ್ ರಿಂಗ್ ಅಗೇನ್. ದಟ್ ಐ ಆಮ್ ನಾಟ್ ಅ ಪೇಷಂಟ್. ಲೈಕ್ ಇದು ಮೋಟಿವೇಶನ್ ಆಗಿರಬೇಕು ಅಂತ ಏನು ಮಾಡಿದೆ, ಇಲ್ಲೇನು ಮಾಡಿದೆ, ಫಿಸಿಕಲಾಗಂತೂ ಫೈಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೇನು ಮಾಡಿದೆ, ಲೋನೆವಾಲಾಗೆ ಹೋದೆ. ಈ ನ್ಯಾಷನಲ್ ರೆಫ್ರಿ ಮತ್ತು ಜಡ್ಜದು ಎಕ್ಸಾಮಿನೇಷನ್ ಇತ್ತು, ಬರೆದುಬಿಟ್ಟು ಐ ಕಂಪ್ಲೀಟೆಡ್ ಮೈ ಇಂಟರ್ನ್ಯಾಷನಲ್ ಜಡ್ಜ್ ಆ್ಯಂಡ್ ರೆಫ್ರಿದು ಕೋರ್ಸ್ ಕಂಪ್ಲೀಟ್ ಮಾಡಿಕೊಂಡೆ. ನೆಕ್ಸ್ಟ್ ಇನ್ನೊಂದು ಮಂತ್ ಏನು ಮಾಡಿದೆ, ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡಿದೆ. ಇನ್ನೊಂದು ಮಂತು ಹರಿಯಾಣಲ್ಲಿ ಕೋಚಿಗೆ ಕಾಲ್ಫರ್ಮ್ ಮಾಡಿದರು. ನಾನೇನು ಮಾಡಿದೆ, ಸೀದಾ ಬ್ಯಾಗ್ ಹಾಕ್ಕೊಂಡೆ. ಇದು ಮಧ್ಯದಲ್ಲೆಲ್ಲ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ, ಬಟ್ ನಾಟ್ ಕಾಂಟ್ಯಾಕ್ಟ್ ಪರ್ಸನ್. ಜನರಲಾಗಿ ಏನು ಫಿಟ್ನೆಸ್ ಬೇಕು ಅದನ್ನು ಮಾಡಿಕೊಂಡು ಮತ್ತೆ ಹೋದೆ ರಷ್ಯಾಗೆ. ಇದು ಹರಿಯಾಣಕ್ಕೆ ಹೋದೆ. ರಷ್ಯಾದಿಂದ ಕೋಚ್ ಬಂದಿದ್ದರು. 12 ಡೇಸ್ ಟ್ರೈನಿಂಗ್ ಮಾಡಿದೆ. ಆ್ಯಂಡ್ ಎ ಗ್ರೇಡಲ್ಲಿ ನಾನು ಇಂಡಿಯನ್ ಕೋಚು ಆಗೋದೆ ಅವಾಗ.